ಸೊ ವಿ ಆರ್ ಇನ್ ನಂಬರ್ 1 ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಸೊ RCB ತಂಡ ಸೊ ನಂಬರ್ 1 ಬಂದಿದೆ ಆಫ್ಟರ್ 5 ಗೇಮ್ಸ್. ಸೊ RCB ತಂಡ ಸೊ ನಂಬರ್ 1 ಪೊಸಿಷನ್ ಬಂದು ನಿಂತ್ಕೊಂಡಿದೆ. RR ಅಂಡ್ RCB ಇಬ್ರದ್ದು ಕೂಡ 8 ಪಾಯಿಂಟ್ಸ್ ಇದ್ರೂ ಕೂಡ ನಮ್ದು ನೆಟ್ ರನ್ ರೇಟ್ ತುಂಬಾ ಚೆನ್ನಾಗಿರೋ ಒಂದು ಕಾರಣಕ್ಕೆ ಸೊ ಇವತ್ತು RCB ತಂಡ LSG ವಿರುದ್ಧ ಒಂದು ಭರ್ಜರಿ ಗೆಲುವಿನೊಂದಿಗೆ ಸೊ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ. ಅಂಡ್ ಮೇ ಬಿ ಇದನ್ನ ಹಂಗೆ ಕಂಟಿನ್ಯೂ ಮಾಡುತ್ತೆ ಅಂಡ್ ಸಸ್ಟೈನ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಬಿಕಾಸ್ ಇವಾಗಿರೋವಂಥ RCB ಫಾರ್ಮ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಡಿಫೆಂಡಿಂಗ್ ಚಾಂಪಿಯನ್ಸ್ ರೀತಿಯಲ್ಲಿ ಆಡ್ತಿದೆ. ಲಾಸ್ಟ್ ಸೀಸನ್ ಏನು ಇತ್ತಲ್ಲ ಸೊ ಅದೇ ಕಂಟಿನ್ಯೂ ಆಗ್ತದೆ ಎಲ್ಲ ಟೀಮ್ಸ್ ನೋಡ್ತಾ ಇದ್ರು ಕೂಡ. ಸೊ RR ಓಕೆ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಈ ಸೀಸನ್ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ತೊಗೊಂಡು ಬಂದಿದ್ದಾರೆ. ಬಟ್ RCB ಅದ್ರಾಗಿರ್ಬೋದು ಆ್ಯಂಡ್ ಕಿಂಗ್ಸ್ ಎಲೆವನ್ ಪಂಜಾಬ್ ಸೊ PBKS ಸೊ ಇವೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾವೆ. ಅದರಲ್ಲೂ ಮುಖ್ಯವಾಗಿ RCB ಬಗ್ಗೆ ಮಾತಾಡಬೇಕು ಅಂದರೆ ಯಾವ ರೇಂಜಿಗೆ ಆಡ್ತಿದೆ ಅಂತಂದರೆ ನನ್ನ ಪ್ರಕಾರ ಲಾಸ್ಟ್ ಇಯರ್ಗಿಂತ ಇನ್ನೊಂದು ಚೆನ್ನಾಗೇ ಆಡ್ತಿದ್ದಾರೆ, ಬೆಟರಾಗೆ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಓಕೆ, ಆ್ಯಂಡ್ ಇವತ್ತಿನ ಪಂದ್ಯ RCB ವರ್ಸಸ್ LSG. ಸೊ LSG ತಂಡನ ಸೊ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಗ್ಗು ಬಡ್ದಿದ್ದಾರೆ ನಮ್ಮ ಸಿಂಹಗಳು ಅಂತಾನೆ ಹೇಳ್ಬೋದು. 5 ವಿಕೆಟ್ಗಳ ಒಂದು ಭರ್ಜರಿ ಗೆಲುವು. ಇನ್ನೂ 29 ಬಾಲ್ಗಳನ್ನು ಸೊ ಸ್ಪೇರ್ ಆಗಿ ಇಟ್ಕೊಂಡು 146 ರನ್ಗಳನ್ನು ಚೇಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿರುವಂಥ ಒಂದು ಪಂದ್ಯ ಆ್ಯಂಡ್ ಒನ್ ಸೈಡೆಡ್ ಪಂದ್ಯ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗಿಂದ 1ನೇ ಓವರಿಂದ ಸೊ ಸೆಕೆಂಡ್ ಇನ್ನಿಂಗ್ಸ್ 20 ಆ್ಯಕ್ಚುಲಿ 15.1 ಬಾಲ್ವರೆಗೂ ಕೂಡ ಒನ್ ಸೈಡೆಡ್ ಆಗಿರುವಂಥ ಪಂದ್ಯನೇ ಆಗೋಗಿದೆ. ಸಖತ್ತಾಗಿರುವಂಥ ಒಂದು ಕ್ರಿಕೆಟ್ ಅಂತಲೇ ಹೇಳ್ಬೋದು. RCB ಕಡೆಯಿಂದ ಆಲ್ರೌಂಡರ್ ಬಾಲರ್ಸ್ಗಳೊಂದು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂದರೆ ಪೇಸರ್ಗಳು ಸೊ ಹೇಸಲ್ವುಡ್ ಅದ್ರಾಗಿರ್ಬೋದು, ರಸಿಕ್ದಾರ್ ಅದ್ರಾಗಿರ್ಬೋದು ಆ್ಯಂಡ್ ಭುವನೇಶ್ವರ್ ಕುಮಾರ್ ಎಂಥ ಬಾಲಿಂಗರು ಸಖತ್ತಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಅಷ್ಟೇ ಖರಾಬಾಗಿ ಆಡಿರೋವಂಥದ್ದು ಅಂತಂದರೆ ಅದು LSG. ಈ ತಂಡನೇ ನನ್ನ ಪ್ರಕಾರ ಕಿತ್ತು ಬಿಸಾಕಬೇಕು ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ 8 ತಂಡಗಳು ಸಾಕು ಅಂತ ಅನ್ಸುತ್ತೆ. 2 ತಂಡಗಳನ್ನು ಸೊ IPL ಇಂದನೇ ತೆಗೆಯೋದು ಬೆಟರ್ ನನ್ನ ಪ್ರಕಾರ. ಯಾಕೆ ಏನು ಅಂತ ಹೇಳ್ತೀನಿ. ಆ್ಯಂಡ್ ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಟಾಸ್ ಗೆದ್ದಂತಹ ನಮ್ಮ ರಜತ್ ಪತಿದಾರ್ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ನಾವು ಚೇಸ್ ಮಾಡ್ತೀವಿ, ನೀವು ಬ್ಯಾಟಿಂಗ್ ಆಡಿ ಅಂತಾರೆ. ಅದೇ ರೀತಿಯಲ್ಲಿ ಸೊ ಬ್ಯಾಟಿಂಗ್ ಇಳಿದಂತಹ LSG ಅವರು ಸೊ ಸ್ಟಾರ್ಟಿಂಗಲ್ಲೇ ಮಾರ್ಕ್ರಮ್ ಅವರು ಬೇಗ ಹೋಗಲ್ಲ, ಒಂದು ಸ್ವಲ್ಪ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ, ಡೀಸೆಂಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಸೊ 32 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. 3.6 ಓವರ್ಸಲ್ಲಿ ಫಸ್ಟ್ ವಿಕೆಟ್ ಹೋಗುತ್ತೆ ಮಾರ್ಕ್ರಮ್ ಅವ್ರದ್ದು. ಸೊ ರಸಿಕ್ದಾರ್ ಸಲಾಮ್ ಅವರು ಫಸ್ಟ್ ವಿಕೆಟ್ನ ತಂದುಕೊಡುವಂಥದ್ದು. ಸೊ ಪಡಿಕ್ಕಲ್ ಅವರ ಒಂದು ಕ್ಯಾಚ್ ತೊಗೊತಾರೆ. 12 ರನ್ ಜಸ್ಟ್ ಸೊ ಬೇಗನೆ ಔಟ್ ಆಗ್ತಾರೆ. ಫಾರ್ಮಲ್ಲಿ ಕಾಣಿಸ್ತಾರ ಮಿಚೆಲ್ ಮಾರ್ಷ್ ಆ್ಯಂಡ್ ಮಾರ್ಕ್ರಮ್ ಅವರು. ಲಾಸ್ಟ್ ಸೀಸನ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ಬಟ್ ಈ ಸೀಸನಲ್ಲಿ ಅವ್ರ ಓಪನಿಂಗ್ ಪಾರ್ಟ್ನರ್ಶಿಪ್ ವರ್ಕ್ ಆಗ್ತಾ ಇಲ್ಲ. ಮಿಚೆಲ್ ಮಾರ್ಷ್ ಅವರು ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಕೂಡ ಒಂದು ಡೀಸೆಂಟ್ ಇನ್ನಿಂಗ್ಸ್ಗಳನ್ನ ಆಡ್ತಾರೆ. ಇವತ್ತು ಕೂಡ ಅಷ್ಟೇ. ಸೊ ಅಲ್ಲಿ 40 ರನ್ನ ಮಾಡ್ತಾರೆ 32 ಬಾಲ್ಸಲ್ಲಿ. ಸೊ 3 ಬೌಂಡ್ರಿ ಆ್ಯಂಡ್ 2 ಸಿಕ್ಸರ್ ತೊಗೊತಾರೆ. ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ತೀನಿ ನಾನು. ಸೊ 40 ರನ್ ಇನ್ 32 ಆ್ಯಂಡ್ ಕೃಣಾಲ್ ಪಾಂಡೆ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ಸ್ಲೋ ಡೈವರ್ ಇದು. ಸೊ ಅದನ್ನು ಪಿಕ್ ಮಾಡೋಕ್ಕಾಗ್ದೇ ಬೋಲ್ಡ್ ಆದರು ಅಂತಲೇ ಹೇಳ್ಬೋದು. ಕೆಳಗಡೆಗೆ ರಿಷಬ್ ಅಂತಂತೂ ಅದು ಏನು ನಡೀತಿದೆಯೋ ಅವ್ರ ಇದು ಕ್ರಿಕೆಟ್ ವೃತ್ತಿನಲ್ಲಿ ಅಂತ ಅರ್ಥ ಆಗ್ತಿಲ್ಲ ನನಗೆ. ನಿಜವಾಗ್ಲೂ ನನ್ನ ಪ್ರಕಾರ ಅಂದರೆ ಡೌನ್ಫಾಲ್ ಅಂತಲೇ ಹೇಳ್ಬೋದು. ಅವರು ಕ್ಯಾಪ್ಟನ್ಸಿ ಫಸ್ಟ್ ಆಫ್ ಆಲ್ ಚಾನ್ಸೇ ಇಲ್ಲ. ಪ್ಲೇಯರ್ ಆಗಿ ನೆಟ್ಟಾಗಿ ಆಡ್ತಾ ಇಲ್ಲ ಅವರು. ಇನ್ನು ಕ್ಯಾಪ್ಟನ್ಸಿ ಎಲ್ಲಿ ಬಂತು? ಸೊ ಆಗಿ ಬರ್ತಾರೆ, ಸೊ ಇಂಜುರಿ ಆಗುತ್ತೆ, ರಿಟೈರ್ಡ್ ಹರ್ಟ್ ಆಗ್ತಾರೆ, ಹೋಗ್ತಾರೆ, ಅಗೇನ್ ಮತ್ತೆ ವಾಪಸ್ ಬರ್ತಾರೆ. ಇಲ್ಲ ಬಂದರೂ ಕೂಡ ಆಡಲಿಲ್ಲ. ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗಲ್ಲಿ ಫಿಲ್ ಸಾಲ್ಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಫಿಲ್ ಸಾಲ್ಟ್ ತುಂಬ ಒಂದು ಒಳ್ಳೆ ಕ್ಯಾಚ್ ತೊಗೊಂಡ್ರು. ಬಿಕಾಸ್ ಕೆಳಗಡೆ ಇದ್ದಾಗ ಸೊ ಅದನ್ನು ಹಿಡಿಬೇಕು ಅಂದರೆ ತುಂಬ ಕಷ್ಟ ಆಗಿದೆ. ಬಟ್ ಅಷ್ಟೇ ಈಸಿಯಾಗಿ ಅದನ್ನು ಕನ್ವರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ರಿಷಬ್ ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಒಂದು ಟೈಮಲ್ಲಿ ಎಂಥ ಒಂದು ಬ್ಯಾಟರು. ಇವಾಗ ಏನು ನಾವು ಸೂರ್ಯವಂಶಿ ನೋಡ್ತಾ ಇದ್ದೀವಿ, ಆ ಟೈಮಲ್ಲಿ ಆ ರೇಂಜಿಗೆ ಅವ್ರನ್ನ ಒಂದು ಪೀಕಲ್ಲಿ ಇದ್ದಂಥವ್ರು. ಬಟ್ ಇವಾಗ ಕಂಪ್ಲೀಟಾಗಿ ಡೌನ್ಫಾಲ್ ಆಗಿದ್ದಾರೆ ಆ್ಯಸ್ ಎ ಪ್ಲೇಯರ್. ಕ್ಯಾಪ್ಟನ್ಸಿ ಅಂತೂ ನೀವು ಮಾತಾಡಲೇಬೇಡಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿರುವಂಥದ್ದು ನನ್ನ ಪ್ರಕಾರ ದೊಡ್ಡ ತಪ್ಪು. DC-ಗಿದ್ದಾಗೂ ಏನೂ ಮಾಡಿಲ್ಲ ಆ್ಯಂಡ್ LSG ಬಂದಾಗಲೂ ಕೂಡ ಅಷ್ಟೇ ಚಾನ್ಸೇ ಇಲ್ಲ. ಅದಕ್ಕೆ ಹೇಳ್ತಿರೋವಂಥದ್ದು ನಾನು, LSG ಟೀಮು ಈ ಒಂದು IPL ಅಲ್ಲಿ ಆಡಲಿಕ್ಕೆ ನನ್ನ ಪ್ರಕಾರ ಅದು ಅರ್ಹತೆನೇ ಇಲ್ಲ. ಅದಕ್ಕೆ ಫಸ್ಟ್ ಆಫ್ ಆಲ್ ಆ ಮ್ಯಾನೇಜ್ಮೆಂಟೇ ಸರಿ ಇಲ್ಲ. ನಮ್ಮ ಟೀಮ್ ಅನ್ನೋದಕ್ಕಿಂತ ಆ ಮ್ಯಾನೇಜ್ಮೆಂಟ್ ಫ್ರಾಂಚೈಸಿ ಇದೆಯಲ್ಲ, ಅದು ಫ್ರಾಂಚೈಸಿನೇ ಬೇಡ. ಟೀಮ್ ಚೆನ್ನಾಗಿದೆ, ಬಾಲಿಂಗ್ ಹತ್ರ ಆಗಿರ್ಬೋದು, ಬ್ಯಾಟಿಂಗ್ ಹತ್ರ ಆಗಿರ್ಬೋದು, ಡೀಸೆಂಟ್ ಆಗಿದೆ. ಮೊಹಮ್ಮದ್ ಶಮಿ ಇದ್ದಾರೆ ಆ್ಯಂಡ್ ಸೊ ಆವೇಶ್ ಖಾನ್ ಇದ್ದಾರೆ, ಮೊಹಸಿನ್ ಖಾನ್ ಇದ್ದಾರೆ. ಬಾಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಆಗ್ತಾಯಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಇಲ್ಲಿ ನನಗೆ. ಸೊ ಅದಕ್ಕೋಸ್ಕರ ಕಿತ್ತು ಬಿಸಾಕೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ನಿಕೋಲಸ್ ಪೂರನ್ ಅಗೇನ್ ಗೊತ್ತಿಲ್ಲ ಈ ಸೀಸನ್ ಅವ್ರು ಏನಾಗಿದೆಯೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಕೇರ್ಲೆಸ್ ಆಗಿ ಆಡ್ತಿದ್ದಾರೆ. ಹೇಸಲ್ವುಡ್ ಅವರ ಬಾಲಿಂಗಲ್ಲಿ ಸೊ 1 ರನ್ 7 ಬಾಲಲ್ಲಿ ನಿಜವಾಗ್ಲೂ ಕೇರ್ಲೆಸ್. ಐಸ್ ಬೋದ್ರೆ ಡೀಸೆಂಟಾಗಿ ಆಡಿದ್ದಾರೆ. ಅಬ್ದುಲ್ ಸಮಾದ್ ಗೊತ್ತಿಲ್ಲ 0ಕ್ಕೆ ಔಟ್ ಆದರು. ಕೃಣಾಲ್ ಪಾಂಡ್ಯ ಬೌಲಿಂಗಲ್ಲಿ ಸೊ ಪತಿದಾರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಯಾವ ಕಡೆ ಶಾಟ್ ಹೊಡಿತಾ ಇದ್ದೀನಿ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಮುಕುಲ್ ಚೌಧರಿ ಸೊ ಅವರೊಬ್ಬರು ಯಂಗ್ಸ್ಟರ್ ಸ್ವಲ್ಪ ಡೀಸೆಂಟಾಗಿ 39 in 28 ಡೆಲಿವರೀಸು. ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಕೆಳಗಡೆಗೆ ಯಾರೂ ಕೂಡ ಆಡಿಲ್ಲ. ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜಾರ್ಜಿಯಾ ಲಿಂಡೆ ಅವ್ರು ತೊಗೊಂಡ್ಬರ್ತಾರೆ, ಅವರು ಕೂಡ ಆಡಲಿಲ್ಲ. ಕೆಳಗಡೆಗಂತೂ ಯಾರೂ ಆಡಲೇ ಇಲ್ಲ. ಒಟ್ಟಾರೆಯಾಗಿ ಸೊ LSG ಕಡೆಯಿಂದ 146 ರನ್ಗಳನ್ನ ಮಾಡ್ತಾರೆ. ಅದು ಕೆಳಗಡೆಗೆ ಮುಕುಲ್ ಚೌಧರಿ ಆ್ಯಂಡ್ ಆಯುಷ್ ಬೋಧನೆ ಆಡಿದ್ದಕ್ಕೆ. ಇಲ್ಲ ಅಂತಂದರೆ ಇವರು 140 ಕೂಡ ದಾಟ್ತಿರಲಿಲ್ಲ ಅಂತ ಅನಿಸುತ್ತೆ. ಒಂದು ಕಾಂಪಿಟೇಟಿವ್ ಸ್ಕೋರ್ ಅಂತಲೇ ಹೇಳೋಕ್ಕಾಗಲ್ಲ ಚಿನ್ನಸ್ವಾಮಿನಲ್ಲಿ. ನಿಜವಾಗ್ಲೂ ಖರಾಬ್ ಆಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ LSG ಕಡೆಯಿಂದ.
ಆ್ಯಂಡ್ ಇನ್ನು ಬೌಲಿಂಗ್ ಅಂತ ಬಂದಾಗ ನಮ್ಮ ಒಂದು ಟಾಪ್ 3 ಪೇಸರ್ಗಳು ನೋಡಿ, ಭುವನೇಶ್ವರ್ ಕುಮಾರ್ 4 ಓವರಲ್ಲಿ 27 ರನ್ನು 3 ವಿಕೆಟ್ ತೆಗಿತಾರೆ, 6.8 ಎಕನಾಮಿ, ಅದು ಚಿನ್ನಸ್ವಾಮಿನಲ್ಲಿ. ಆ್ಯಂಡ್ ಜೋಸ್ ಹ್ಯಾಸಲ್ವುಡ್ ಅಂತೂ ನೀವು ಮಾತಾಡಂಗೆ ಇಲ್ಲ, 4 ಓವರಲ್ಲಿ 20 ರನ್ನು, ಎಕನಾಮಿ 5 ಇದೆ, ಆ್ಯಂಡ್ 1 ವಿಕೆಟ್ ಕೂಡ ತೆಗಿತಾರೆ. ಸಖತ್ತಾಗಿರುವಂಥದ್ದು. ಕಟರ್ ಹಾಕಿದ್ರು ಅವರಿಗೆ, ಪುರನ್ ಅವರಿಗೆ ತುಂಬ ಒಳ್ಳೆ ವಿಕೆಟ್ ಅಂತ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ರಸಿಕ್ದಾರ್, ತುಂಬ ಅಂದರೆ ತುಂಬ ಇವ್ರನ್ನ ನಾವು RCB ಕ್ಯಾಂಪಿಗೆ ಬಂದ ಮೇಲೆ ಅಥವಾ ಅಂಡರ್ ರೇಟ್ ಮಾಡಿದ್ದೀವಿ ಅಂತ ನನಗೆ ಅನ್ಸುತ್ತೆ. ನಾನು ಲಾಸ್ಟ್ ಸೀಸನ್ ಕೂಡ ಹೇಳಿದೆ, ತುಂಬ ಒಳ್ಳೆ ಬೌಲರ್, ಹೆಂಗೆ ಯೂಸ್ ಮಾಡ್ಕೊತಾರೆ ಅನ್ನೋದು ಮುಖ್ಯ ಆಗುತ್ತೆ. ಬಿಕಾಸ್ DC-ನಲ್ಲಿದ್ದಾಗ ಡೆತ್ ಓವರ್ಸಲ್ಲಾಗಿರ್ಬೋದು, ಮಿಡ್ಲ್ ಓವರ್ಸಲ್ಲಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಿದ್ರು ಬೌಲಿಂಗ್. ಅವರು ಸ್ಲೋವರ್ ತುಂಬ ಚೆನ್ನಾಗಿದೆ ಅವ್ರದ್ದು. ಅಗೇನ್ ಈ ಒಂದು ಎಷ್ಟು ದೇಳವರು ಇಲ್ಲದೇ ಇರೋ ಕಾರಣಕ್ಕೆ ಅಗೇನ್ ಇವಾಗ ಅವ್ರನ್ನ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಅವರು ಕೂಡ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಕೂಡ ಅಷ್ಟೇ. ಸೊ 4 ಓವರಲ್ಲಿ 24 ರನ್ನು, 4 ವಿಕೆಟ್ ತೆಗಿತಾರೆ. ಕೆಳಗಡೆಗೆ ಬಾಲರ್ಸ್ ವಿಕೆಟ್ ತೆಗೆದ್ರು ಕೂಡ ಬಟ್ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸ್ಪಿನ್ನರ್ಸ್ಗಳು ಸ್ವಲ್ಪ ಇವತ್ತು ದುಬಾರಿ ಆಗಿದ್ದಾರೆ. ಎಸ್ಪೆಷಲಿ ಮಾತಾಡಬೇಕು ಅಂತಂದರೆ ನಮ್ಮ ಕೃಣಾಲ್ ಪಾಂಡ್ಯ 2 ವಿಕೆಟ್ ತೆಗಿತಾರೆ, ಬಟ್ ಸ್ವಲ್ಪ ದುಬಾರಿ ಆಗಿದ್ದಾರೆ. ಆ್ಯಂಡ್ ಸುರೇಶ್ ಶರ್ಮಾ ಯಾವುದೂ ವಿಕೆಟ್ ಇಲ್ಲ ಇವತ್ತು, ಬಟ್ ಡೀಸೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಸೊ ಒಟ್ಟಾರೆಯಾಗಿ ಮಾತಾಡಬೇಕು ಅಂದರೆ ಡೌನ್ಫಾಲ್ ಅಂತಲೇ ಹೇಳ್ಬೋದು LSG ಬ್ಯಾಟಿಂಗಲ್ಲಿ. ಗೊತ್ತಿಲ್ಲ, ನನ್ನ ಪ್ರಕಾರ KKR ಆ್ಯಂಡ್ LSG ಆಲ್ರೆಡಿ ಇವಾಗ ಅವರು ಈ ಸೀಸನ್ ಮರ್ತು ಬಿಡೋದು ಬೆಟರ್ ಅಂತ ನನಗನ್ಸುತ್ತೆ. ಮುಂದಿನ ಸೀಸನ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು, ಸೊ ಈ ಸೀಸನಲ್ಲಿ ಸ್ವಲ್ಪ ಪ್ಲೇಯರ್ಗಳನ್ನ ಯಾರನ್ನ ನಾವು ಮುಂದೆ ಇಟ್ಕೋಬಾರ್ದು ಅನ್ನೋದ್ರ ಬಗ್ಗೆ ಒಂಚೂರು ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಆ್ಯಂಡ್ ಇಬ್ಬರು ಕೂಡ ಕ್ಯಾಪ್ಟನ್ಸಿನ ಬೇರೆಯವರಿಗೆ ಹಸ್ತಾಂತರ ಮಾಡಿದ್ರೇ ಬೆಟರ್ ನನ್ನ ಪ್ರಕಾರ. ಓಕೆ, ಆ್ಯಂಡ್ ಈ ಒಂದು 147 ರನ್ಗಳ ಒಂದು ಗುರಿ ಬೆನ್ನತ್ತದಂತಹ ನಮ್ಮ RCB ತಂಡ. ಸೊ ಸ್ಟಾರ್ಟಿಂಗಲ್ಲಿ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, ಬಟ್ ಫಿಲ್ ಸಾಲ್ಟ್ ಅಗೇನ್ ಇವತ್ತು ಬೇಗನೆ ಔಟ್ ಆಗ್ತಾರೆ. 7 ರನ್ ಜಸ್ಟ್ 8 ಬಾಲಲ್ಲಿ ತೊಗೊತಾರೆ. ಆ್ಯಂಡ್ ಪ್ರಿನ್ಸ್ ಯಾದವ್ ಅವರ ಬಾಲಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಅಗ್ರೆಸಿವ್ ಆಗಿ ಆಡಿದ್ರು ಇವತ್ತು ಪವರ್ ಪ್ಲೇನ. ಆ್ಯಂಡ್ ಅವರು ಇವತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು. ಆ್ಯಂಡ್ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, 49 in 34 ಡೆಲಿವರೀಸು. ಪವರ್ ಪ್ಲೇನ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಕೆಳಗಡೆಗೆ ರಜತ್ ಪಡಿಕಲ್ ಬೇಗನೆ ಔಟ್ ಆದರು, 10 ರನ್ 11 ಬಾಲಲ್ಲಿ. ನನ್ನ ಪ್ರಕಾರ ಅನಿಸುತ್ತೆ ಸೊ ಪಡಿಕಲ್ಗೆ ಸ್ವಲ್ಪ ಇದು ಮಾಡಿ ಅದೇ ಒಂದು ಸ್ಪೇಸ್ನ ವೆಂಕಟೇಶ್ ಅಯ್ಯರ್ಗೂ ಕೂಡ ಕೊಡಬೇಕು ಅಂತ ಅನ್ಸುತ್ತೆ. ಬಿಕಾಸ್ ನನ್ನ ಪ್ರಕಾರ T20 ಅಂತ ಬಂದಾಗ ಪಡಿಕಲ್ಗಿಂತ ವೆಂಕಟೇಶ್ ಅಯ್ಯರ್ ಒಂಚೂರು ಬೆಟರ್ ಆಗಿ ಸ್ಟ್ರೋಕ್ಗಳನ್ನ ರನ್ಗಳನ್ನ ಗಳಿಸೋದ್ರಲ್ಲಿ ಇದಾಗ್ತಾರೆ ಅಂತ ನನಗೆ ಅನ್ಸುತ್ತೆ. ಬಟ್ ಪಡಿಕಲ್ ಸೆಟ್ ಆಗಿದ್ದಾರೆ RCBಗೆ, ಅದಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪ ಚಾನ್ಸ್ ಕೊಡಿ, ಪಡಿಕಲ್ ಅವ್ರನ್ನ ಕೂರಿಸಿ. ಸೊ ಇಬ್ಬರೂ ಕೂಡ ಶಫಲ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಸೊ ಬೇಗನೆ ಔಟ್ ಆದರು. ಆ್ಯಂಡ್ ಪತಿದಾರ್ ತುಂಬ ಚೆನ್ನಾಗಿ ಆಡಿದ್ದಾರೆ, 27 in 13 ಡೆಲಿವರೀಸ್. ಸೊ 207 ಬೆಟರ್ ಸ್ಟ್ರೈಕ್ ರೇಟ್ ಇದೆ. ಆ್ಯಂಡ್ ಕೆಳಗಡೆ ಜಿತೇಶ್ ಶರ್ಮಾ ಅವ್ರನ್ನ ಸ್ವಲ್ಪ ಇವತ್ತು ಟೀಮ್ ಡೆಬ್ಯೂಗಿಂತ ಮುಂಚೆನೇ ಕಳಿಸಿದ್ದಾರೆ. ಅವರು ಕೂಡ ಅಷ್ಟೇ 23 ರನ್ ಮಾಡ್ತಾರೆ, 9 ಬಾಲಲ್ಲಿ, 2 ಬೌಂಡ್ರಿ 2 ಸಿಕ್ಸರ್. ನಾನು ನಾರ್ಮಲಿ ಜಿತೇಶ್ ಶರ್ಮಾನ ಮಿಡ್ಲ್ ಆರ್ಡರ್ಸಲ್ಲೇ ನೋಡೋಕ್ಕೆ ಇಷ್ಟಪಡ್ತೀನಿ ಅವರ ಫಿನಿಷರ್ಗಿಂತ. ಸೊ ಅವ್ರನ್ನ ಸ್ವಲ್ಪ ಟೀಮ್ ಡೇವಿಡ್ಗಿಂತ ಮುಂಚೆನೇ ಕಳಿಸೋದು ಬೆಟರ್ ಅಂತ ಅನಿಸುತ್ತೆ ನಾರ್ಮಲಿ. ಸೊ ಅದಾದ್ಮೇಲೆ ಬೇಕಾದ್ರೆ ಟೀಮ್ ಡೇವಿಡ್ನ ಕಳಿಸ್ಬೋದು. ಬಟ್ ಇವತ್ತು ಅವ್ರನ್ನ ಸ್ವಲ್ಪ ಓವರ್ಸು ಆ್ಯಂಡ್ ಸೊ ರನ್ಸ್ಗಳು ಕೂಡ ಕಮ್ಮಿ ಇರೋದ್ರಿಂದ ಮೇ ಬಿ ಬೇಗನೆ ಕಳಿಸಿದ್ರು ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಸೊ ಅವ್ರು 23 ರನ್ ಮಾಡ್ತಾರೆ. ಆ್ಯಂಡ್ ಕೆಳಗಡೆ ಟೀಮ್ ಡೇವಿಡ್ ಆ್ಯಂಡ್ ರೊಮಾರಿಯೋ ಶೆಫರ್ಡ್ ಇಬ್ಬರು ಕೂಡ 14 ರನ್ ಮಾಡ್ತಾರೆ, 8 ಬಾಲಲ್ಲಿ. ಒಂದು ಒಳ್ಳೆ ಫಿನಿಶ್ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ 175 ಸ್ಟ್ರೈಕ್ ರೇಟಲ್ಲೇ ಒಂದು ಬ್ಯಾಟ್ ಮಾಡಿರೋವಂಥದ್ದು. ಸೊ ಇವತ್ತಿನ ಪಂದ್ಯ ಬೇಗ ಮುಗ್ದಿದೆ. ಆ್ಯಂಡ್ ಸೊ ಹ್ಯಾಪಿಯಾಗಿದ್ದೀವಿ. ಆ್ಯಂಡ್ RCB ತಂಡ ಅಗೇನ್ ಸೊ ತಮ್ಮ ಒಂದು ರೂಟೀನ್ನ ಮುಂದುವರಿಸ್ತಾ ಇದೆ. ಸೊ ಹೋಮ್ ಗ್ರೌಂಡಲ್ಲಿ ಸೊ 3 ಸತತ ಗೆಲುವುಗಳನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಒಂದು SRH ವಿರುದ್ಧ, ಇನ್ನೊಂದು CSK ವಿರುದ್ಧ, ಅಗೇನ್ ಇವತ್ತು LSG ವಿರುದ್ಧ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮಲ್ಲಿ 7ರಲ್ಲಿ 2 ಗೆದ್ದಿದ್ವಿ. ಸೊ ಈ ಸಲ 5ರಲ್ಲಿ 3 ಗೆದ್ದುಬಿಟ್ಟು 2 ಮಾತ್ರ ಇರುವಂಥದ್ದು ಮ್ಯಾಚು ಚಿನ್ನಸ್ವಾಮಿನಲ್ಲಿ. ಸೊ ಅದೆರಡು ಗೆದ್ದರೆ ಸೊ ಕ್ಲೀನ್ ಸ್ವೀಪ್ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿನಲ್ಲಿ. ಓಕೆ, ಇನ್ನು ಬಾಲಿಂಗ್ ಅಂತ ಬಂದಾಗ ಅಲ್ಲಿ ಅವೇಶ್ ಖಾನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ 4 ಓವರಲ್ಲಿ 23 ರನ್ 2 ವಿಕೆಟ್ ತೆಗೆದಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ದುಬಾರಿ ಆಗಿರುವಂಥದ್ದು ಅಂತಲೇ ಹೇಳ್ತೀನಿ. ಓಕೆ, ಸೊ ಇಷ್ಟೇ ಇದ್ದಂಥದ್ದು ಇವತ್ತಿನ ಪಂದ್ಯದ ಒಂದು ಸಾರಾಂಶ. ಸೊ ಒಟ್ಟಾರೆಯಾಗಿ ಸೊ RCB ಕಡೆಯಿಂದ ಒಂದು ಬೆಟರ್ ಆಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಆ್ಯಂಡ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಸೊ ಪಾಯಿಂಟ್ಸ್ ಟೇಬಲಲ್ಲೂ ಕೂಡ ಟಾಪಲ್ಲಿ ಹೋಗಿ ಕೂತ್ಕೊಳ್ತೀವಿ ಅಂತಂದರೆ ಸೊ ಬೆಟರ್ ಆಗಿ ಆಡ್ತಿದ್ದಾರೆ ನಮ್ಮ ಒಂದು RCB ಸಿಂಹಗಳು ಅಂತಲೇ ಹೇಳ್ಬೋದು. ಓಕೆ, ಸೊ ಇವತ್ತಿನ ಪಂದ್ಯದ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಾಳೆ ಮುಂಬೈ ವರ್ಸಸ್ ಪಂಜಾಬ್ ಇರೋವಂಥದ್ದು ಮೇ ಬಿ ಒಂದು ಒಳ್ಳೆ ಕ್ರಿಕೆಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಮೇ ಬಿ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಅಂತೂ ಇರುತ್ತೆ, ಯಾಕಂದರೆ ಎರಡು ಕೂಡ ಸ್ಟ್ರಾಂಗ್ ಇದ್ದಾವೆ. ಬಟ್ ಮುಂಬೈ ತಂಡ ಯಾಕೋ ಗೊತ್ತಿಲ್ಲ, ಅದು ಗ್ರೌಂಡಲ್ಲಿ ಇದು ಏನು ಡೆಲಿವರ್ ಮಾಡಲಿಕ್ಕೆ ಕಷ್ಟಪಡ್ತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಓಕೆ, ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಬಾಯ್.